ಎಲ್ಲರಿಗೂ ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರಂಭ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ, ಸ್ತೋತ್ರ ಯೇಸುವೆ. ಪರಿಶುದ್ಧನಾದ ದೇವರೇಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ದೇವಾದಿ ದೇವನು ರಾಜಾದಿರಾಜನು ಆಗಿರುವ ಕರ್ತನೇ ಅಪ್ಪ, ಹೆಜ್ಜು ಮೂಲಕವಾಗಿ ದೇವರೇ ನಿಮ್ಮ ಮಕ್ಕಳಾಗಿರುವಂತ ನಾವೆಲ್ಲರೂ ಸೇರಿ ಸ್ವಾಮಿ ಕರ್ತನೇ ಅಪ್ಪ, ನಿಮ್ಮ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ದೇವರೇ ಅಪ್ಪ, ಸೇವೆಯಲ್ಲಿ ದೇವರೇ ಬೆಳಿಲಿಕ್ಕಾಗುವಂತೆ ನಿಮ್ಮ ಕೃಪೆ ಮಾಡಿದ್ದೀರ ರಾಜ. ಅದಕ್ಕಾಗಿ ಸ್ತೋತ್ರ ಕರ್ತನೆ ಅಪ್ಪ, ನಿಮಗೆ ಸ್ತೋತ್ರ. ಎಲ್ಲ ಅಡೆತಡೆಯಾಗುವಂತ ಎಲ್ಲ ಸೈತಾನನ ಬಲಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ದೇವರೇ. ಸ್ತೋತ್ರ. ನಮ್ಮೆಲ್ಲರ ಜೀವಿತಗಳಲ್ಲಿ ದೇವರೇಪ್ಪ ನಿಮ್ಮ ಚಿತ್ತ ಮಾತ್ರ ನೆರವೇರಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಕರ್ತನೆ ಅಪ್ಪ. ನಿಮಗೆ ಸ್ತೋತ್ರ. ಹಾಡುವಂತ ಹಾಡಿನ ಮೂಲಕ ದೇವರೇ ನಿಮ್ಮ ನಾಮ ಮಾತ್ರ ಮಹಿಮೆ ಆಗಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯಾದ ದೇವರೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರ. ಒಂದು ಹಾಡನ್ನು ಹಾಡಿಕೊಂಡು ದೇವರ ನಾಮನ ಮಹಿಮೆ ಪಡಿಸೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದಿ ಮಾದರಿಯ ತೋರಿಸಿದ, ಪಾಪರಹಿತ ಜೀವಿತದಿ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದೇನೆ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತ ಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನಾದ ದೇವರೇಪ್ಪ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ರಾಜ, ಈ ಒಳ್ಳೆ ಸಮಯದಲ್ಲಿ ದೇವರೇ ಅಪ್ಪ, ಮತ್ತೊಂದು ಆವರ್ತಿ ನಿಮ್ಮ ಪಾದದಲ್ಲಿ ಬರ್ತಾ ಇದ್ದೇವೆ ಸ್ವಾಮಿ. ಒಳ್ಳೆ ಸಮಯದಲ್ಲಿ ದೇವರೇ ವಾಕ್ಯವನ್ನು ಕೇಳಿಕ್ ಹೋಗ್ತಾ ಇರುವಂತ ನಮ್ಮೆಲ್ಲರ ದೇವರೇ
ಅಪ್ಪ ನಿಮ್ಮ ಪರಿಶುದ್ಧ ಆತ್ಮನ ಬಲದಿಂದ ದೇವರೇ ನೀನು ತುಂಬಿಸು ಕರ್ತನೆ. ಎಲ್ಲ ಸೈತಾನನ ಆಲೋಚನೆಗಳು ದೇವರೇ ಅಪ್ಪ ದುರಾತ್ಮನ ಶಕ್ತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯಲ್ಪಡಲಿ ಸ್ವಾಮಿ ಕರ್ತನೆ. ಅಪ್ಪ ಗಮನವಿಟ್ಟು ದೇವರೇ ನಾವು ವಾಕ್ಯಗಳನ್ನ ಕೇಳಲಿಕ್ಕಾಗುವಂತೆ ಅಪ್ಪ ನಿಮ್ಮ ಸತ್ಯ ಸುವಾರ್ತೆಯಲ್ಲಿ ದೇವರೇ ಮುದ್ರೆಯನ್ನು ಹೊಂದಿ ಸ್ವಾಮಿ ಕರ್ತನೆ. ನಿಮ್ಮ ಸತ್ಯವನ್ನ ನಾವು ಬಲವಾಗಿ ಹಿಡಿದುಕೊಳ್ಳುವಂತೆ ಕರ್ತನೆ ನೀವು ಸಹಾಯ ಮಾಡೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ವಾಕ್ಯ ಹೇಳುವಂತ ಸೇವಕರನ್ನು ಸಹ ನೀವು ಬಲಪಡಿಸು. ನಿಮ್ಮ ಪರಿಶುದ್ಧಾತ್ಮನ ಬಲದಿಂದ ದೇವರೇ ನೀವು ತುಂಬಿಸಿ ನೀನು ನಡೆಸೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯವನ್ನು ನೋಡೋಣ. ಐದು ಬೆರಳಿನ ಸುವಾರ್ತೆ ಎಂಬುದಾಗಿ ನಾವು ನೋಡ್ತಾ ಬರ್ತಾ ಇದೀವಿ. ಇವತ್ತು ಕೊನೆಯ ಒಂದು ಬೆರಳಿನ ಬಗ್ಗೆ ನಾವು ನೋಡೋಣ. ಕೊನೆಯ ಒಂದು ವಿಷಯ ನಾನು ಹೇಳಿದ್ದೆ, ಎಲ್ಲರೂ ಕೂಡ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಮುಖ್ಯವಾದದ್ದು, ಮತ್ತೆ ಸುಲಭವಾಗಿ ನಾವು ಸುವಾರ್ತೆನ ಸಾರಬಹುದು ಎಂಬುದಾಗಿ. ಸೊ ಇದನ್ನ ದಯಮಾಡಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದು ಮುಗಿಸಿದ ಮೇಲೆ ಒಬ್ಬೊಬ್ಬರಾಗಿ ನಿಮ್ಗೆ ಎಷ್ಟು ಅರ್ಥ ಆಗಿದೆಯೋ ಅದನ್ನ ನೀವು ಶೇರ್ ಮಾಡಿದ್ರೆ, ಈ ತರ ನಾನು ಇದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ನೀವು ಅದನ್ನ ಎಷ್ಟು ಅರ್ಥ ಮಾಡ್ಕೊಂಡಿರೋ ಅದನ್ನ ನೀವು ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಒಂದೊಂದು ವಾರ ಒಬ್ಬೊಬ್ರು ಆ ರೀತಿ ಒಂದು ಅವಕಾಶವನ್ನ ತಗೊಂಡು ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಯಾರು ಭಯ ಪಡೋದು ನಾಚಿಕೆ ಪಡೋದು ಬೇಡ. ದೇವರ ವಾಕ್ಯವನ್ನ ಎಲ್ಲರೂ ಒಟ್ಟಿಗೆ ಕಲ್ತ್ರೆ ಚೆನ್ನಾಗಿರುತ್ತೆ. ಇವತ್ತು ನಿತ್ಯ ಜೀವದ ಬಗ್ಗೆ ನೋಡ್ತಾ ಇದ್ವಿ. ನಿತ್ಯ ಜೀವದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿರಿ ಎಂಬುದಾಗಿ ನಾವು ನೋಡುವಂಥದ್ದು. 5 ವಿಷಯಗಳನ್ನ ನೋಡ್ತಾ ಬರ್ತಿದೀವಿ. ಮೊದಲು ದೇವರು ಯಾರು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಅಂತ ನಾನು ಹೇಳಿದೆ. ಹಾಗಾಗಿ ಆ ದೇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತುಂಬಾನೇ ಅಪಾರ್ಥಗಳಾಗುತ್ತೆ. ದೇವ್ರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಜನರಿಗೆ ಹೇಳೋದಕ್ಕೆ ಆಗೋದಿಲ್ಲ. ಫಸ್ಟ್ ದೇವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಆಮೇಲೆ ಕ್ರಿಸ್ತನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ದೇವರು ಅದಾದ್ಮೇಲೆ ನಾವು ನೋಡ್ತಾ ಇರುವಂತದ್ದು ಈ ಲೋಕದ ನಂತರ ನಾವು ನೋಡ್ತಾ ಇರುವಂತದ್ದು ಯೇಸು ಕ್ರಿಸ್ತನು, ಅದಾದ್ಮೇಲೆ ನಂಬಿಕೆ, ಕೊನೆಯದಾಗಿ ನಿತ್ಯ ಜೀವ. ಯೋಹಾನಸುವಾರ್ತೆ 3:16 ನಾವು ಆಧಾರವಾಗಿ ತೆಗೆದುಕೊಂಡು ಈ ಸುವಾರ್ತೆಯನ್ನ, ಪೂರ್ತಿ ಬೈಬಲ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಈ ನಿತ್ಯ ಜೀವದಲ್ಲಿ ಸ್ಥಿತಿ ಎಂತದ್ದಾಗಿರುತ್ತೆ? ನಿತ್ಯ ಜೀವ ಅಂದ್ರೆ ಏನು? ಯಾವಾಗ ನಿತ್ಯ ಜೀವ ನಮ್ಮಲ್ಲಿ ಬರುತ್ತೆ? ತುಂಬಾ ಜನ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ನಾವು ಸತ್ತ ಮೇಲೆ ಪರಲೋಕಕ್ಕೆ ಹೋದ್ಮೇಲೆ ಆ ನಿತ್ಯ ಜೀವ ಅನ್ನೋದು ನಮಗೆ ಸಿಗುತ್ತೆ ಅಂತ. ಆದ್ರೆ ಯೇಸುವಿನ ನಂಬಿದ ಅದೇ ಕ್ಷಣದಲ್ಲಿ ಆ ಒಂದು ನಿತ್ಯ ಜೀವ ಅನ್ನೋದು ನಮಗೆ ಕೊಡಲ್ಪಡುತ್ತೆ. ಈ ನಿತ್ಯ ಜೀವ ಅಂದ್ರೆ ದೇವರ ಜೀವಶ್ವಾಸ. ಆದಿಕಾಂಡ 2:7 ಏನು ದೇವರು ಜೀವಶ್ವಾಸವನ್ನ ನಮಗೆ ಕೊಟ್ಟಿದ್ರು, ಅದನ್ನ ನಾವು ಕಳ್ಕೊಂಡಿದ್ವಿ. ಅದು ನಮ್ಮನ್ನ ಬಿಟ್ಟು ಹೋಗಿತ್ತು. ಆ ದೇವರ ಮಹಿಮೆ ನಮ್ಮನ್ನ ಬಿಟ್ಟು ಹೋಗಿತ್ತು. ಹಾಗಾಗಿ ನಾವು ಶಾರೀರಿಕವಾಗಿ ಸಾಯೋರಾದ್ವಿ. ಯೇಸುನ ನಂಬದ ಮೇಲೆ ಮತ್ತೆ ಆ ದೇವರ ಆತ್ಮನು ನಮ್ಮಲ್ಲಿ ಬಂದು ಸಂಪೂರ್ಣ ವಾಸ ಮಾಡ್ತಾನೆ. 1 ಕೊರಿಂಥದವರಿಗೆ 3:16 ನಾವು ನೋಡುವಾಗ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಎಂಬುದಾಗಿ ನೋಡ್ತೇವೆ. ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಅಲ್ಪರಾದ ನಮ್ಮ ಜೀವನದಲ್ಲಿ ದೇವರು ವಾಸ ಮಾಡುವವನಾಗಿದ್ದಾನೆ. ಇದು ಹೇಗೆ ಸಾಧ್ಯವಾಗುತ್ತೆ ಅಂದ್ರೆ ಯೇಸುನ ನಂಬೋದ್ರ ಮೂಲಕನೇ ಎಂಬುದಾಗಿ ನೋಡ್ತೇವೆ.
ಆ ನಂಬಿಕೆ ತುಂಬಾ ಮುಖ್ಯ. ನಾಲ್ಕನೇ ಬೆರಳು, ನಾಲ್ಕನೇ ವಿಷಯ. ಯಾರೆಲ್ಲ ಯೇಸುವನ್ನ ರಕ್ಷಕನಾಗಿ ನಂಬ್ತಾರೋ ಸೊ ಅವರು ದೇವರ ಮಕ್ಕಳಾಗ್ತಾರೆ. ದೇವರ ಮಕ್ಕಳು ಅಂದ್ರೆ ನಿತ್ಯ ನಿತ್ಯವಾಗಿ ಅವರು ಬದುಕುವುದಕ್ಕೆ ದೇವರು ಅವ್ರಿಗೆ ಅವಕಾಶವನ್ನು ಕೊಡ್ತಾರೆ. ಮರಣದಿಂದ ಪಾರಾಗಿ ಅವರೆಲ್ಲರೂ ಜೀವಕ್ಕೆ ಸೇರ್ತಾರೆ ಅಂತ ಯೋಹಾನ್ ಸುವಾರ್ತೆ 5:24 ವಚನ ಸ್ಪಷ್ಟವಾಗಿ ಹೇಳುತ್ತೆ. ಸೊ ನಿತ್ಯ ಜೀವ ದೇವರ ಆತ್ಮನಿಂದ ನಾವು ಹೊಂದಿಕೊಂಡವರಾಗಿ ಯೇಸುವಿನ ನಂಬಿದ ಮರುಕ್ಷಣದಿಂದಲೇ ಆ ನಿತ್ಯ ಜೀವ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 26-27ರಲ್ಲಿ ನಾವು ನೋಡ್ತೀವಿ. ಆದರೆ ಆ ಸಹಾಯಕನು ಅಂದ್ರೆ ಪರಿಶುದ್ಧಾತ್ಮನು, ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ದೇವರಾತ್ಮನ ಕಾರ್ಯ ಏನು, ಆ ಮೈನ್ ವಿಷಯಗಳು ನಾನು ಹೈಲೈಟ್ ಮಾಡಿದ್ದೀನಿ ರೆಡ್ ಅಲ್ಲಿ. ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಸೊ ಪರಿಶುದ್ಧಾತ್ಮನ ಕೆಲಸ ಏನು ಅಂದ್ರೆ ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ ಏನೆಲ್ಲ ಹೋಗಿದ್ದಾರೆ ಮತ್ತೆ ಏನೆಲ್ಲ ಪರಿಶುದ್ಧಾತ್ಮನ ಮೂಲಕ ಬೈಬಲ್ ಅಲ್ಲಿ ಬರ್ಸಿದ್ದಾರೆ ಅದೆಲ್ಲವೂ ಕೂಡ ಪರಿಶುದ್ಧಾತ್ಮನೇ ನಮ್ಮ ನೆನಪಿಗೆ ತರ್ತಾನೆ. ದೇವರಾತ್ಮನ ಕೆಲಸನೇ ಕ್ರಿಸ್ತನ ಬಗ್ಗೆ ಹೇಳುವಂಥದ್ದು. ದೇವರಾತ್ಮನ ಕೆಲಸನೇ ಯೇಸು ಕ್ರಿಸ್ತನು ಮಾಡಿರುವಂತ ಆ ಕೆಲಸದ ಬಗ್ಗೆ ನಮಗೆ ಅರಿವನ್ನು ಉಂಟು ಮಾಡುವಂಥದ್ದು. ಅಷ್ಟಲ್ಲದೆ 27ನೇ ವಚನ ಹೇಳುತ್ತೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವಂತಹ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ ಎಂಬುದ. ಲೋಕದ ರೀತಿಯಾಗಿ ನಾವು ಬದುಕುವವರಲ್ಲ. ಲೋಕದ ರೀತಿಯಾಗಿ ನಾವು ಲೋಕದಲ್ಲಿ ಸಿಗುವಂತಹ ಶಾಂತಿ ಸಮಾಧಾನವನ್ನ ಹುಡುಕೋದ ಅವಶ್ಯಕತೆ ಇಲ್ಲ. ಕ್ರಿಸ್ತನಲ್ಲಿ ನಮಗ್ ಸಿಕ್ಕಿರುವಂತಹ ಆ ಸುವಾರ್ತೆ, ಕ್ರಿಸ್ತನಲ್ಲಿ ನಮಗ್ ಸಿಕ್ಕಿರುವಂತಹ ಆ ನಿತ್ಯ ಜೀವ, ಕ್ರಿಸ್ತನಲ್ಲಿ ನಮಗ್ ಸಿಕ್ಕಿರುವಂತಹ ಬಿಡುಗಡೆ ಶಾಶ್ವತವಾದದ್ದಾಗಿದೆ. ಈ ಲೋಕದಲ್ಲಿ ಒಂದ್ ವೇಳೆ ನಾವೇನಾದ್ರೂ ಕಷ್ಟಪಟ್ಟು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ವಿ, ಅದನ್ನ ಹೊಂದ್ಕೊಂಡಾಗ ಎಷ್ಟು ಸಂತೋಷ ಆಗುತ್ತೆ. ನಾವು ಹುಡುಕಿದ್ದು ನಮಗ್ ಸಿಗುವಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅದೇ ಆತ್ಮಿಕವಾದ ವಿಷಯ. ಯೇಸು ಕ್ರಿಸ್ತನು, ನಾವು ಹುಡುಕಿಲ್ಲ ಯೇಸು ಕ್ರಿಸ್ತನನ್ನ, ಆದ್ರೆ ಕ್ರಿಸ್ತನು ನಮ್ಮನ್ನು ಹುಡುಕ್ ಬಂದು ನಮಗೆ ಆತನು ನಿತ್ಯ ಜೀವನ ಕೊಟ್ಟಿದ್ದಾರೆ. ಒಳ್ಳೆ ಕುರುಬನಾಗಿ ನಮ್ಮನ್ನ ಹುಡುಕಿ ಬಂದದ್ದು ಕ್ರಿಸ್ತನೇ. ಯಾಕಂದ್ರೆ ನಮ್ಗೆ ಜೀವ ಕೊಡೋದೆ, ಅದು ಕೂಡ ಲೋಕ ಕೊಡುವ ರೀತಿಯಲ್ಲಿ ಅಲ್ಲ, ಅದು ನಿತ್ಯ ಜೀವ. ಹಾಗಾಗಿ ಯೋಹಾನ್ ಸುವಾರ್ತೆ 3:16 ಹೇಳುವ ಹಾಗೆ ಯಾರ್ಯಾರು ಆ ತಂದೆ ಕಳಿಸಿರುವಂತಹ ಮಗನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾರೆ ಅವ್ರ ನಾಶವು ಆಗಬಾರ್ದು, ಅವ್ರ ನಿತ್ಯ ಜೀವನ ಪಡ್ಕೋಬೇಕು ಅಂತಾನೆ ದೇವರು ಯೇಸು ಕ್ರಿಸ್ತನನ್ನ ಈ ಲೋಕದಲ್ಲಿ ಕಳಿಸಿರುವಂತದ್ದು. ಸೊ ಯಾರೆಲ್ಲ ಯೇಸು ನಂಬ್ತಾರೋ ಅವರು ನಿತ್ಯ ಜೀವನ ಪಡಿತಾರೆ. ನಾವು ಹೆದರೋ ಅವಶ್ಯಕತೆ ಇಲ್ಲ, ಕಳವಳಗೊಳ್ಳೋ ಅವಶ್ಯಕತೆ ಇಲ್ಲ. ಯೋಹಾನ್ ಸುವಾರ್ತೆ 16:24ರಲ್ಲಿ ನಾವು ನೋಡುವಾಗ, ನೀವು ಸೊ ಯೋಹಾನ 16:24ರಲ್ಲಿ ನಾವು ನೋಡ್ತೇವೆ, ನೀವು ಇದುವರೆಗೆ ನನ್ನ ಹೆಸರಿನ ಮೇಲೆ ಯಾವುದೊಂದನ್ನು ಬೇಡಿಕೊಂಡಿಲ್ಲ, ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ಆಗ ನಿಮ್ಮ ಆನಂದವು ಪರಿಪೂರ್ಣವಾಗುವುದು. ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು ಅಂದ ತಕ್ಷಣ ನಾವು ಲೋಕಾನುಸಾರವಾದಂತಹ ನಮಗೆ ಲೋಕದಲ್ಲಿ ಅವಶ್ಯಕತೆಯಾಗಿರುವಂತಹ ವಿಷಯಗಳನ್ನ ಬೇಡ್ಕೊಳ್ತೀವಿ. ಬೇಡ್ಕೊಳ್ರು ಅಂದ್ರೆ ಅದೇ ನಮ್ಗೆ ನೆನಪಾಗೋದು, ನಾವು ಅರ್ಥ ಮಾಡ್ಕೊಳ್ಳೋದು. ಆದ್ರೆ ಇಲ್ಲಿ ಯೇಸುವಿನ ಅರ್ಥ ಏನು ಅಂದ್ರೆ ದೇವರ ಆತ್ಮನನ್ನ ಬೇಡ್ಕೋಬೇಕು. ನಾವು ದೇವರ ಆತ್ಮದಿಂದ ತುಂಬಲ್ಪಡೋದಕ್ಕಾಗಿ ಬೇಡ್ಕೋಬೇಕು. ಯೋಚನೆ ಮಾಡಿ ನೋಡಿ, ದೇವರ ಆತ್ಮನು ನಮ್ಮಲ್ಲಿ ಇರ್ಬೇಕಾದ್ರೆ ಎಲ್ಲ ನಮ್ಮ ಹಿಂದೆ ಬರುತ್ತೆ. ಬೈಬಲ್ ಅಲ್ಲಿ ನೀವು ಯಾರನ್ನಾದ್ರೂ ನೋಡಿ, ದೇವ್ರಿಗಾಗಿ ಜೀವಿಸಿದವ್ರನ್ನ ಯಾರನ್ನಾದ್ರೂ ನೀವು ನೋಡಿ, ಅವರ ಜೀವನದಲ್ಲಿ ಎಲ್ಲವೂ ಕೂಡ ನಾವು ನೋಡುವಾಗ ಈಗ ಯೋಸೇಫನಿದ್ದಾನೆ ಅಂದ್ರೆ ದೇವರ ಆತ್ಮ ಪ್ರೇರೇಪಿತನಾದ್ರಿಂದ, ದೇವರ ಆತ್ಮನಲ್ಲಿ ಇದ್ದದ್ರಿಂದ ಎಲ್ಲವೂ ಅವನಿಂದೆ ಬಂತು. ಯಾರೆಲ್ಲ ಅವನನ್ನ ಬೀಳಿಸ್ಬೇಕಂತ ನೋಡಿದ್ರು ಕೂಡ ಯಾರು ಬೀಳ್ಸಕ್ ಆಗಿಲ್ಲ, ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆ ಪೋಟಿಫರ್ಗೆ ಗೊತ್ತಾಯ್ತು, ಫಾರೋಹನ್ಗೆ ಗೊತ್ತಾಯ್ತು ಯೋಸೇಫನು ದೇವರ ಆತ್ಮದಿಂದ ಇದ್ದಾನೆ ಎಂಬುದಾಗಿ. ಪರಿಶುದ್ಧ ಆತ್ಮದಿಂದ ತುಂಬಲ್ಪಟ್ಟ ಆದಿಸಭೆ ಯೇಸು ಸ್ವಾಮಿಯ ಶಿಷ್ಯರು
ಎಷ್ಟು ಧೈರ್ಯವಾಗಿ ದೇವರಿಗಾಗಿ ಜೀವಿಸಿದ್ರು. ಮೀನ್ ಹಿಡ್ಕೊಂಡು ಜೀವನ ಮಾಡ್ಬೇಕಂತ ಅವ್ರ ಜೀವನದಲ್ಲಿ ಎಲ್ಲವೂ ಅವ್ರ ಪಾದದ ಬಳಿಯಲ್ಲಿ ಬಂತು. ಅವ್ರು ಯಾವತ್ತೂ ಏನೋ ಹಣಕ್ಕಾಗಿ ಇನ್ನೊಂದಕ್ಕಾಗಿ ಮತ್ತೊಂದಕ್ಕಾಗಿ ಬೇಡ್ಕೊಂಡಿಲ್ಲ ದೇವ್ರ ಹತ್ರ. ದೇವರ ಆತ್ಮದಿಂದ ತುಂಬಲ್ಪಡೋದಕ್ಕಾಗಿ ಬೇಡ್ಕೊಂಡ್ರು. ಅವರು ಆಸಕ್ತಿ ತೋರಿಸಿದ್ದೆಲ್ಲ ದೇವ್ರ ವಾಕ್ಯ ಕೇಳಬೇಕು, ತಿಳ್ಕೋಬೇಕು ಅಂತ. ಅವ್ರು ಪ್ರಾರ್ಥನೆ ಮಾಡಿದ್ದೆಲ್ಲ ದೇವರ ಸುವಾರ್ತೆಗಾಗಿ ಬಾಗಿಲುಗಳು ತೆರೆಯಲ್ಪಡಬೇಕು ಅಂತ. ಎಷ್ಟು ಎಷ್ಟು ಮುಖ್ಯವಾದದ್ದು. ಎಷ್ಟೊಂದು ಮುಖ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಮೋಶೆ ದೇವರಾತ್ಮನಿಂದ ತುಂಬಲ್ಪಟ್ಟಿದ್ದ, ದಾನಿಯೇಲ ದೇವರಾತ್ಮನಿಂದ ತುಂಬಲ್ಪಟ್ಟಿದ್ರು. ಈ ಯೇಸು ಸ್ವಾಮಿ ಶಿಷ್ಯರೆಲ್ಲರೂ ಕೂಡ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಿದ್ರು. ಹಾಗಾಗಿ ಅವ್ರು ಯಾರು ಕೂಡ ಲೋಕಾನುಸಾರವಾದಂತಹ ವಿಷಯಗಳಿಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಳಲಿಲ್ಲ. ದೇವರ ಆತ್ಮನಿಂದ ತುಂಬಲ್ಪಡುವಾಗ, ದೇವರ ಆತ್ಮನಿಂದ ಜೀವಿಸುವಾಗ ದೇವ್ರು ಖಂಡಿತವಾಗ್ಲೂ ಕೂಡ ನಮ್ಮ ಜೊತೆ ಇರ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ದೇವ್ರು ನಾವು ಕೇಳೋದನ್ನೆಲ್ಲ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ. ನಾವು ಬದುಕೋದು ಏನಕ್ಕಾಗಿ? ಮತ್ತಾಯ 6:33 ಹೇಳುವ ಹಾಗೆ, ನಾವು ದೇವ್ರ ರಾಜ್ಯ, ದೇವರ ನೀತಿಯನ್ನ ಹುಡುಕುವಾಗ, ದೇವರ ಸೇವೆಯನ್ನ ಹುಡುಕುವಾಗ 100% ಎಲ್ಲವೂ ನಮ್ಮ ಹಿಂದೆ ಬರುತ್ತೆ. ನಾವು ಪ್ರಾರ್ಥನೆ ಮಾಡ್ಬೇಕಾಗಿರೋದು ಅದಕ್ಕೋಸ್ಕರ. ಈಗ ನಾವು ಹೊಂದ್ಕೊಂಡಂತ ಈ ನಿತ್ಯ ಜೀವವನ್ನ ಅನೇಕರಿಗೆ ನಾವು ಕೊಡ್ಬೇಕು ತಾನೆ, ಅನೇಕರಿಗೆ ನಾವು ಅದ್ರ ಬಗ್ಗೆ ತಿಳಿಸಿ ಹೇಳ್ಬೇಕು ತಾನೆ. ಹಾಗಾಗಿ ದೇವರಾತ್ಮ ಭರಿತರಾಗಿರೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಇದು ನಮ್ಮ ಸ್ಥಿತಿಯಾಗಿರ್ಬೇಕು. ಅಧಿಕಾರ ಏನು? ದೇವರ ಮಕ್ಕಳಾಗಿರುವಂತ ನಮಗೆ ದೇವರು ಕೊಟ್ಟಂತ ಒಂದು ಅಧಿಕಾರ ಏನು? ಲೂಕ 10ನೇ ಅಧ್ಯಾಯ 19-20 ನಾವು ಓದುವಾಗ, ನೋಡಿರಿ, ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿರುತ್ತವೆ ಎಂದು ಸಂತೋಷ ಪಡಿರಿ ಎಂಬುದಾಗಿ ಹೇಳಿದರು. ನಿನ್ನ ನನ್ನ ಹೆಸರು ಎಲ್ಲಿ ಬರೆಯಲ್ಪಟ್ಟಿದೆ? ಪರಲೋಕದಲ್ಲಿ ಬರೆಯಲ್ಪಟ್ಟಿವೆ. ಸೊ ಅದು ನಿತ್ಯ ಜೀವನವನ್ನು ಸೂಚಿಸುವಂತದ್ದು. ದೇವರ ರಾಜ್ಯದಲ್ಲಿ, ಪರಲೋಕ ರಾಜ್ಯದಲ್ಲಿ ನಿನ್ನ ನನ್ನ ಹೆಸರು ಬರೆಯಲ್ಪಡುತ್ತೆ. ಯಾರ ಹೆಸರು ಆ ನಿತ್ಯ ಜೀವದಲ್ಲಿ ಅಥವಾ ಆ ಒಂದು ಜೀವ ಗ್ರಂಥದಲ್ಲಿ ಬರೆಯಲ್ಪಡುತ್ತೆ ಅಂದ್ರೆ, ಯೇಸುವನ್ನ ಕ್ರಿಸ್ತನಾಗಿ ಅಂಗೀಕರಿಸುವಂತವರ ಹೆಸರು, ಯೇಸುವನ್ನ ರಕ್ಷಕನಾಗಿ ಅಂಗೀಕರಿಸುವಂತವರ ಹೆಸರುಗಳು ನಂಬಿದ ಆ ಕ್ಷಣ ಪರಲೋಕದಲ್ಲಿ ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುವುದನ್ನು ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಮತ್ತು ಈ ಲೋಕದಲ್ಲಿ ನಾವು ಜೀವಿಸುವಂತಹ ಪ್ರತಿಯೊಂದು ದಿನ ಕೂಡ ದೇವರು ನಮಗೆ ಆ ಒಂದು ಸೈತಾನನ ಬಲಗಳ ಮೇಲೆ, ದುಷ್ಟ ಶಕ್ತಿಗಳ ಮೇಲೆ ಬಲ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ದೇವರ ವಾಕ್ಯದಲ್ಲಿ ನೋಡುವ ಹಾಗೆ, ಹಾವುಗಳು, ಚೇಳುಗಳು ಅಂದ್ರೆ ಏನು? ಸೈತಾನನ ಕಾರ್ಯಗಳು, ಸೈತಾನನ ಕುತಂತ್ರಗಳು. ಆ ಪ್ರತಿಯೊಂದು ಸೈತಾನನ ಕಾರ್ಯಗಳ ಮೇಲೆ ದೇವರ ಮಕ್ಕಳಾಗಿರುವಂತ ನಮಗೆ ಆತನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಯೇಸು ಎಂಬ ಹೆಸರೇ ಆ ಅಧಿಕಾರ. ಯೇಸು ಎಂಬ ಹೆಸರಲ್ಲಿ ಪ್ರಾರ್ಥನೆ ಮಾಡೋದೇ ಆ ಅಧಿಕಾರ. ಯೇಸುವಿನ ಹೆಸರಲ್ಲಿ ನಾವು ಬೇಡ್ಕೊಂಡ್ರೆ ಸಿಗುತ್ತೆ. ಯೇಸು ಹೆಸರಲ್ಲಿ ನಾವು ಪ್ರಾರ್ಥಿಸಿದ್ರೆ ಸೈತಾನ ಓಡ್ತಾನೆ. ಯೇಸು ಹೆಸರಲ್ಲೇ ಎಲ್ಲ ಇರೋದು. ಯೇಸುವೆ ಆ ಅಧಿಕಾರ. ಯಾರಂದ್ರೆ ಅವರು ಆ ಹೆಸರನ್ನ ಉಪಯೋಗ ಮಾಡಕ್ ಆಗಲ್ಲ. ಒಬ್ಬ MLA ಇದಾನಂದ್ರೆ ಆ MLA ಮಗನಿಗೆ ಮಾತ್ರನೇ ಹೇಳಕ್ ಅಧಿಕಾರ ಇದೆ, ಇವ್ ನಮ್ಮಪ್ಪ ಯಾರು ಗೊತ್ತಾ MLA. ಹಾಗೆ ಪ್ರತಿಯೊಂದು ಕೂಡ ಯಾವ್ಯಾವ ಅಧಿಕಾರಿ ಮಕ್ಕಳು ಇರ್ತಾರೋ ಆ ಮಕ್ಕಳು ಮಾತ್ರನೇ ಅವರ ಅಪ್ಪನ ಅಧಿಕಾರವನ್ನ ಉಪಯೋಗಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ನಾವು ದೇವರ ಮಕ್ಕಳು, ಯೇಸುವಿನ ಮಕ್ಕಳು. ಹಾಗಾಗಿ ಸೈತಾನನು ಭಯ ಪಡೋದು ಯೇಸು ಹೆಸರಲ್ಲಿ. ದೇವರ ಮಕ್ಕಳು ಆ ಯೇಸು ಹೆಸರೆತ್ತಿ ಪ್ರಾರ್ಥಿಸುವಾಗ ಸೈತಾನನ ಸಮಸ್ತ ಬಲಗಳು ಖಂಡಿತ ಮುರಿಯಲ್ಪಡುತ್ತೆ. ನಂಬಿಕೆಯೊಂದಿಗೆ ನಾವು ಆ ಅಧಿಕಾರವನ್ನ ಉಪಯೋಗಿಸಬೇಕಾಗಿದೆ. ಮತ್ತೆ ಇಬ್ರಿ 1:14 ನಾವು ನೋಡಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 1:14 ಇವರೆಲ್ಲರೂ, ಇವರೆಲ್ಲರೂ ಅಂದ್ರೆ ದೇವದೂತರು. ದೇವದೂತರೆಲ್ಲರೂ ಕೂಡ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳಿಸಲ್ಪಡುವ ಊಳಿಗದ ಆತ್ಮಗಳಲ್ಲವೋ ಅಂತ. ದೇವರ ದೂತರು ನಿನಗೆ ಸಹಾಯಕರಾಗಿ ಬರ್ತಾರೆ. ಅದು ನಿನ್ನ ಅಧಿಕಾರ. ಅಧಿಕಾರಿಗಳಿಗೆ ತಾನೇ ಸೆಕ್ಯೂರಿಟಿ ಕೊಡ್ತಾರೆ, ಅಧಿಕಾರ ಇಲ್ದಿರೋರ್ಗೆ ಕೊಡ್ತಾರೆ.
ನೀನು ದೇವರ ಮಗನಾಗಿ ದೇವರ ಮಗಳಾಗಿ ಅಧಿಕಾರ ಸ್ವೀಕರಿಸಿದೀಯಾ ಅನ್ನೋದಾದ್ರೆ ಪರಲೋಕದಲ್ಲಿರುವ ದೇವರ ದೂತರು, ದೇವರ ಸೈನ್ಯ ನಿನ್ನ ನಡೆಸ್ತಾರೆ, ನಿನಗೆ ಕಾವಲು ಕಾಯ್ತಾರೆ, ನಿನಗೆ ಸಹಾಯಕ್ಕೆ ಬರ್ತಾರೆ. ಬೈಬಲಲ್ಲಿ ಎಷ್ಟೋ ಜನಕ್ಕೆ ದೇವದೂತರು ಬಂದು ಸಹಾಯ ಮಾಡಿರೋದನ್ನ ನಾವು ನೋಡಿದ್ವಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿಗೂ ದೇವದೂತರು ಇದ್ದಾರೆ, ಇವತ್ತಿಗೂ ದೇವದೂತರು ಸಹಾಯ ಮಾಡ್ತಿದ್ದಾರೆ ಅನ್ನೋದನ್ನ ನಾವು ನಂಬಬೇಕು. ಫಿಲಿಪಿಯವರಿಗೆ 3:19-20 ನಾವು ನೋಡುವಾಗ, ನಾಶನವೇ ಅವರ ಅಂತ್ಯಾವಸ್ಥೆ, ಹೊಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರ ಗೌರವವು, ಅವರು ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವವರು ಎಂಬುದಾಗಿ. ಯಾರು ಇವರೆಲ್ಲ ಅಂದ್ರೆ ಯೇಸುವನ್ನ ನಂಬದೇ ಇರೋರು, ಯೇಸು ಕ್ರಿಸ್ತನನ್ನ ಅಂಗೀಕರಿಸದೇ ಇರೋರು. ಆದ್ರೆ ನಂಬುವವರು ಇಲ್ಲಿ ಹೇಳಲ್ಪಟ್ಟಿದೆ, ನಾವಾದರೋ. ಇವ್ರು ಯಾರು ನಾವಾದರೆ ಅಂದ್ರೆ ಯೇಸುವನ್ನ ನಂಬಿರೋರು. ನಾವಾದರೋ ಪರಲೋಕ ಸಂಸ್ಥಾನದವರು, ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇನೆ ಎಂಬುದಾಗಿ ನೋಡು. ಸೊ ನೀನು ನಾನು ಯೇಸುವನ್ನ ನಂಬಿದ ಅದೇ ಕ್ಷಣ ಪರಲೋಕದ ಸಂಸ್ಥಾನದವರಾಗಿದ್ದೇವೆ. ಪರಲೋಕದ ಸಂಸ್ಥಾನ ಅಂದ್ರೆ ಏನು ಗೊತ್ತಾ? ಪರಲೋಕದ ಪೌರತ್ವವನ್ನು ಹೊಂದಿದ್ದೇವೆ. ಇವತ್ತು ನಾವು ಕರ್ನಾಟಕದವರು, ಕರ್ನಾಟಕದಲ್ಲಿರೋದ್ರಿಂದ ನಾವು ಕನ್ನಡಿಗರು, ಇಂಡಿಯಾದಲ್ಲಿರೋದ್ರಿಂದ ನಾವು ಇಂಡಿಯನ್ಸ್, ಭಾರತೀಯರು. ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ಕೂಡ ನಾವು ಭಾರತಕ್ಕೆ ಬರಲೇಬೇಕು ವಾಪಸ್ಸು. ಬೇರೆ ಯಾವುದೇ ದೇಶಕ್ಕೆ ಹೋದ್ರು ಪರ್ಮಿಷನ್ ಮೇಲೆ ಹೋಗ್ಬೇಕಾಗಿದೆ. 3 ತಿಂಗಳು, 6 ತಿಂಗಳು, ವರ್ಷ, 2 ವರ್ಷ ಅಂತ ಪ್ರತಿ 1 ವರ್ಷ ಅಥವಾ ಪ್ರತಿ 6 ತಿಂಗಳಿಗೆ ಒಂದ್ಸಲಿ ನಮ್ಮ ದೇಶಕ್ಕೆ ಬಂದು ಹೋಗ್ಲೇಬೇಕು. ಆ ಒಂದು ವೀಸಾ ರಿನ್ಯೂವಲ್ ಮಾಡ್ಕೊಂಡೇ ಹೋಗ್ಬೇಕು. ಪರ್ಮನೆಂಟ್ ಆಗಿ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಅಲ್ಲಿನ ಒಂದು ನಾಗರಿಕತೆಯನ್ನ ತಗೊಂಡ್ರೆ ಮಾತ್ರನೇ ಆ ದೇಶದಲ್ಲಿ ಇರೋದಕ್ಕೆ ಆಗುತ್ತೆ. ಈಗ ನಾವು ಅಮೆರಿಕದಲ್ಲಿ ಹೋಗಿ ಅಲ್ಲೇ ಇರ್ಬೇಕು ಅಂದ್ರೆ ಒಂದು 5 ವರ್ಷದ ಮೇಲೆ ಅಲ್ಲಿ ನಾವ್ ಇರ್ತೀವಿ ಅಂದ್ರೆ ಅಲ್ಲಿ ನಾವು ಅಪ್ಲೈ ಮಾಡ್ಬೋದು. ನಾವು ಬಂದಿಷ್ಟು ದಿನ, ಇಷ್ಟು ವರ್ಷ ಆಯ್ತು, ಹಾಗಾಗಿ ನಾವು ಇಲ್ಲೇ ಇರ್ತೀವಿ, ನಮಗೆ ಇಲ್ಲಿನ ಒಂದು ನಾಗರಿಕತೆಯನ್ನು ಕೊಡಿ, ಸಿಟಿಜನ್ಶಿಪ್ ಕೊಡಿ ಅಂತ ಹೇಳಿದ್ರೆ ಅದಕ್ಕೆ ಏನೆಲ್ಲ ಪ್ರೊಸೆಸ್ ಇದೆಯೋ ಅದನ್ನ ಮಾಡುವಾಗ ಗ್ರೀನ್ ಕಾರ್ಡ್ ಅಂತ ಒಂದು ಕೊಡ್ತಾರೆ. ಸೊ ಅದರ ಮೂಲಕ ಅವರು ಅಲ್ಲಿನ ಅಮೆರಿಕ ವ್ಯಕ್ತಿಗಳಾಗಿ, ಅಮೆರಿಕ ನಾಗರಿಕರಾಗಿ ಜೀವಿಸಬಹುದು. ಹಾಗೇನೆ ಎಲ್ಲಾ ದೇಶಗಳ ಒಂದು ನಿಯಮಗಳಿರುತ್ತೆ. ಸೊ ನಾವು ಈ ಭೂಲೋಕದಲ್ಲೇ ಇದ್ರೂ ಕೂಡ ಪರಲೋಕದವರಾಗಿ ಇರಬಹುದು. ಸೊ ಅದೇ ನಿತ್ಯ ಜೀವ, ಅದೇ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆಯಲ್ಪಡೋದು. ಅಂದ್ರೆ ಅದೇ ನಾವು ಪರಲೋಕದ ಸಂಸ್ಥಾನದವರು. ಅಂದ್ರೆ ಈ ಲೋಕದಲ್ಲೇ ಇದ್ದುಕೊಂಡು ಈ ಲೋಕದಲ್ಲೇ ನಾವು ಜೀವಿಸುವಾಗ, ಈಗ ಭಾರತದಲ್ಲೇ ನಾವಿದ್ರು ಕೂಡ ಅದೇ ಸಮಯದಲ್ಲಿ ನಾವು ಪರಲೋಕದ ನಾಗರಿಕರಾಗಿ, ಪರಲೋಕದ ಪೌರರಾಗಿ ಇರಬಹುದು. ಯೇಸು ಕ್ರಿಸ್ತನು ಅಲ್ಲಿಂದ ಬರೋದನ್ನ ನಾವೆಲ್ಲರೂ ಕೂಡ ಇದನ್ನ ನೋಡ್ತಾ ಇದ್ದೇವೆ. ಆತನು ಬರ್ತಾನೆ. ಕೆಲವರೆಲ್ಲ ಬರೋದ್ರ ಬಗ್ಗೆ ತಪ್ಪಾದ ಮಾಹಿತಿಗಳನ್ನ ಹೇಳ್ತಿರ್ತಾರೆ. ಕೆಲವು ಪಾಸ್ಟ್ಗಳು ಕೂಡ ನನ್ನ ಹತ್ರ ಹಂಚ್ಕೊಳ್ತಿದ್ರು. ಖಂಡಿತ ಈಗೋ ಯೇಸು ಇಲ್ಲಿದ್ದಾರೆ, ಯೇಸು ಇಲ್ಲಿ ಬರ್ತಿದ್ದಾರೆ ಅಂದ್ರೆ ಖಂಡಿತ ನಾವು ನಂಬಾರ್ದು. ಚೆನ್ನೈಯಲ್ಲಿ ಮೆರಿನಾ ಬೀಚ್ ಅಲ್ಲಿ ಒಬ್ಬ ದೊಡ್ಡ ಪಾಸ್ಟ್ರು, ತುಂಬಾ ಜನ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಲಕ್ಷಾಂತರ ಜನ ಅವ್ರ ಮೆಸೇಜ್ಗಳನ್ನ ಕೇಳ್ತಾ ಇದ್ರು. ಲಕ್ಷಾಂತರ, ಅವ್ರು ಎಲ್ಲೇ ಮೀಟಿಂಗ್ ಇಟ್ರು ಲಕ್ಷಾಂತರ ಜನ ಹೋಗ್ತಾ ಇದ್ರು. ಅವ್ರೊಂದಿನ ಹೇಳಿದ್ರು, ಎಲ್ಲರೂ ಮರೀನಾ ಬೀಚ್ಗೆ ಬನ್ನಿ, ಯೇಸು ಬಂದ್ಬಿಡ್ತಾ ಇದಾರೆ ಮರೀನಾ ಬೀಚ್ಗೆ, ಚೆನ್ನೈಯಲ್ಲಿ ಮರೀನಾ ಬೀಚ್ಗೆ ಯೇಸು ಬರ್ತಾರೆ, ನೀವೆಲ್ಲರೂ ಅಲ್ಲಿ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಜನ ವಿಶ್ವಾಸಿಗಳಿಗೆ, ಸೇವಕರಿಗೆಲ್ಲ ಅವ್ರು ಅನೌನ್ಸ್ಮೆಂಟ್ ಮಾಡಿ ಹೇಳಿದ್ರು. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅವ್ರು ಹೋಗ್ಬಿಟ್ಟು ಎಲ್ಲರಿಗೂ ಅನೌನ್ಸ್ಮೆಂಟ್ಗಳು ಮಾಡಿದಕ್ಕೆ ಸೊ ಅವರೆಲ್ಲರೂ ಹೋಗಿ ಎಲ್ಲರಿಗೂ ಅನೌನ್ಸ್ಮೆಂಟ್ ಮಾಡಿ ಲಕ್ಷಾಂತರ ಜನ ಅಲ್ಲಿ ಬಂದು ಸೇರ್ತಾರೆ. ಅವರು ಎಲ್ಲ ನಿಮ್ಮ ಆಸ್ತಿಗಳನ್ನ ಎಲ್ಲವನ್ನ ಮಾರ್ಬಿಟ್ಟು ಬಂದ್ಬಿಡಿ, ಇನ್ ಯೇಸು ಬರ್ತಿದ್ದಾರೆ, ಯೇಸು ಬಂದಾಗ ಯೇಸುವಿನ ಬಳಿಗೆ ಹೋಗ್ಬಿಡ್ತೀವಲ್ಲ, ಆಸ್ತಿ ಅಂತಸ್ತೆಲ್ಲ ಇಟ್ಕೊಂಡು ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಮಾತನ್ನ ಕೇಳಿ, ಅವ್ರ ದೊಡ್ಡ ಪ್ರವಾದಿ ಅಂತ ಹೇಳಿ ಅವ್ರು ಹೇಳೋ ಮಾತುಗಳನ್ನೆಲ್ಲ ಕೇಳಿದಂತ ಜನರು ಅನೇಕರು ಹಾಗೆ ಮಾಡಿದ್ರು. ಮನೆ ಆಸ್ತಿ ಎಲ್ಲ ಮಾರಿ ಎಲ್ಲೆಲ್ಲಿಂದಲೋ ಅಲ್ಲಿಗೆ ಬಂದು ಸೇರ್ಕೊಂಡಿದ್ರು. ಕಾದು 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 ಸಾಕಾಗಿ ಕೊನೆಗೆ ಸ್ಟೇಜ್ ಮೇಲೆ ಇದ್ದಂತ ಪಾಸ್ಟ್ ಹೇಳಿದ್ರು, ಅವೆಲ್ಲ ಈಗ್ಲೂ ಯೂಟ್ಯೂಬ್ ಅಲ್ಲೆಲ್ಲ ಸಿಗುತ್ತೆ, ನೀವು ಹುಡುಕಿದ್ರೆ ಆ ವಿಡಿಯೋಸ್ ಎಲ್ಲ ಈಗ್ಲೂ ಇದೆ. ಆ ಒಂದು ಮೀಟಿಂಗ್ ಬಗ್ಗೆ ತುಂಬಾ ಜನ ಹೇಳಿರೋದು, ವಿಡಿಯೋ ಮಾಡಿರೋದು ಇದೆ. ಕೊನೆಗೆ ಆ ಪಾಸ್ಟ್ ಹೇಳ್ತಾರೆ, ನಾನೇ ಯೇಸು ಅಂತ. ಈ ತರ ನಾನೇ ಯೇಸು, ನಾನೇ ಕ್ರಿಸ್ತನ್ ಅಂತ ಹೇಳ್ಕೊಂಡು ಬರೋರು ತುಂಬಾ ಜನ ಇದ್ದಾರೆ. ಇನ್ನೊಬ್ಬ ಪಾಸ್ಟ್ ನನ್ಗೆ ಹೇಳ್ತಿದ್ರು, ಒಬ್ಬ ಪಾಸ್ಟ್ ಇನ್ನೊಂದು 7 ವರ್ಷದಲ್ಲಿ ಯೇಸು ಬರ್ತಾನೆ ಅಂತಿದ್ರಂತೆ. ಇನ್ನೊಬ್ಬ ಪಾಸ್ಟ್ ಹೇಳ್ತಾರೆ, ಇನ್ನೊಂದು 100 ವರ್ಷದಲ್ಲಿ ಯೇಸು ಬಂದ್ಬಿಡ್ತಾರೆ ಅಂತ.
ಎಲ್ಲಿದೆ ಅವೆಲ್ಲ? ಯೇಸು ಸ್ವಾಮಿಗೆ ಕೇಳುವಾಗ್ಲೇ ಆ ಸಮಯದ ಬಗ್ಗೆ ನಿಮ್ಗೆ ಯಾಕೆ, ಆ ಸಮಯ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯೇಸುಗೆ ಗೊತ್ತಿಲ್ಲ ಅಂತ ಅಲ್ಲ, ಅದನ್ನ ತಿಳ್ಕೊಳ್ಳುವಂಥದ್ದು ನಿನ್ನ ನನ್ನ ಕೆಲಸ ಅಲ್ಲ. ಆದ್ರೆ ದೇವ್ರು ಕೆಲವು ಕ್ಲೂ ಕೊಟ್ಟಿದ್ದಾರೆ. ಏನದು ಅಂತ ಹೇಳಿದ್ರೆ, ಸುವಾರ್ತೆ ಅನ್ನೋದು ಎಲ್ಲಾ ಜನಗಳಿಗೆ ತಲುಪಬೇಕು, ಆಗ ಅಂತ್ಯ ಬರುತ್ತೆ ಅಂತ ಹೇಳಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಹೂದರಿಗೆ ಮೊದಲು ಅದು ತಲುಪಬೇಕು. ಯಾವಾಗ ಯಹೂದರು ಯೇಸುವನ್ನ ಅರ್ಥ ಮಾಡ್ಕೊಳ್ತಾರೋ ಅದೇ ಅಂತ್ಯ ಅಂತ ನಾನ್ ನಂಬ್ತೀನಿ. ಭೂಲೋಕದ ಕಟ್ಟ ಕಡೆ ಅಂದ್ರೆ ಯಾವ್ದು ಗೊತ್ತಾ? ಯಹೂದಿರೇ. ಈಗ ಒಂದು ರೌಂಡ್ ಸರ್ಕಲ್ ಇದೆ ಅಂತ ಹೇಳಿದ್ರೆ ಎಲ್ಲಿ ಪ್ರಾರಂಭವಾಗಿರುತ್ತೋ ಅಲ್ಲೇ ಹೋಗಿ ಸೇರ್ಬೇಕದು. ಅದು ಪೂರ್ತಿ ಆಗುತ್ತೆ, ಅಂತ್ಯ. ಅದೇ ಸಾರಿ, ಅದೇ ಪ್ರಾರಂಭ, ಅದೇ ಅಂತ್ಯ. ಒಂದು ಸರ್ಕಲ್ ನ ತಗೊಂಡುವ ಹಾಗೆ ಭೂಮಿ ಸರ್ಕಲ್ ಆಗಿದೆ, ರೌಂಡ್ ಆಗಿದೆ. ಸೊ ಇಸ್ರಾಯೇಲಿಂದ ಪ್ರಾರಂಭವಾಗಿರುತ್ತ ಸುವಾರ್ತೆ ಕೊನೆಗೆ ಬಂದು ಇಸ್ರಾಯಲ್ಗೆ ಸೇರ್ಬೇಕು. ಯಾಕಂದ್ರೆ ಯಹೂದ್ರೇ ಇನ್ನೂ ಯೇಸುವನ್ನ ಸರಿಯಾಗಿ ನಂಬ್ತಿಲ್ಲ. ಯೇಸುವೆ ಕ್ರಿಸ್ತನು ಅಂತ, ಯೇಸುವೆ ಮೆಸ್ಸಿಯನು ಅಂತ ಹೇಳ್ಬಿಟ್ಟು ಈಗಲೂ ಯಹೂದ್ರು ನಂಬ್ತಿಲ್ಲ. ಅವರು ಈ ಯಹೂದ ಒಂದು ಧರ್ಮವನ್ನ ಆಚರಣೆ ಮಾಡ್ಕೊಂಡು ಇದ್ದಾರೆ. ಅದೇ ಯುಗದ ಸಮಾಪ್ತಿ, ಅದೇ ಲೋಕದ ಕಟ್ಟಕಡೆ. ಯಹೂದ್ರು ಯಾವಾಗ 2000 ವರ್ಷಗಳ ಹಿಂದೆ ಬಂದ ಆ ಯೇಸುವೆ ಕ್ರಿಸ್ತನು ಅಂತ ನಂಬ್ತಾರೋ ಅದು ಅಂತ್ಯ ಅಲ್ವಾ? ಕ್ರಿಸ್ತನು ಆಗಿ ಬರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಸೊ ನಿನ್ನ ನನ್ನ ಪ್ರಯತ್ನಗಳೆಲ್ಲ ಯೇಸು ಹೇಳಿದ ಹಾಗೆ ಸಾಕ್ಷಿಗಳಾಗಿರೋದು ಮಾತ್ರನೇ. ಬರೋ ದಿನ ಬರುತ್ತೆ. ಪೌಲನೇ ಹೇಳ್ದ ಯೇಸು ಬೇಗ ಬರ್ತಾರೆ ಅಂತ. ಅದಕ್ಕೆ ಥೆಸಲೋನಿಕ ಸಭೆಯವರೆಲ್ಲರೂ ತುಂಬಾ ಗೊಂದಲಕ್ಕೆ ಈಡಾಗಿ, ಯೇಸು ಬರ್ತಾರೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದೆ ನೀನು. ನೋಡಿದ್ರೆ ಇಲ್ಲಿ ವಿಶ್ವಾಸಿಗಳೆಲ್ಲ ಒಬ್ಬೊಬ್ಬರಾಗಿ ಸಾಯ್ತಾ ಇದ್ದಾರೆ. ನಾವೆಲ್ಲ ಸತ್ತೋದ್ರೆ ಮತ್ತೆ ಯೇಸು ಬಂದಾಗ ಏನ್ ಮಾಡಕ್ಕಾಗುತ್ತೆ, ಹೆಂಗ್ ತಗೊಂಡ್ ಹೋಗ್ತಾರೆ ನಮ್ಮನ್ನ ಅಂತ. ಅದಕ್ಕೆ 2ನೇ ಥೆಸಲೋನಿಕ ಪತ್ರಿಕೆನ ಬರೆದು ಅದರಲ್ಲಿ ವಿವರವಾಗಿ ಹೇಳ್ತಾರೆ, ಯಾರು ಮೊದಲು ಕ್ರಿಸ್ತನಲ್ಲಿ ಸಾಯ್ತಾರೋ ಅವರೇ ಮೊದಲು ಎದ್ದೇಳ್ತಾರೆ, ಬದುಕಿರೋರು ನಾವು ಆಮೇಲೆ ರೂಪಾಂತರ ಹೊಂದಿ ಕ್ರಿಸ್ತನ ಬಳಿಗೆ ಹೋಗ್ತೀವಿ ಅಂತ. ಸೊ ಬದುಕಿದ್ರು ಸತ್ತಿದ್ರು ಕ್ರಿಸ್ತನು ಬಂದಾಗ ನಾವೆಲ್ಲರೂ ಮತ್ತೆ ಸಜೀವವಾಗಿ ಏನು ಒಂದು ಪುನರುತ್ಥಾನವನ್ನು ಹೊಂದಿಕೊಂಡು ದೇವರ ಬಳಿಗೆ ಹೋಗ್ತೀವಿ. ಅಲ್ಲಿಂದ ಯೇಸು ಬರೋದನ್ನ ನಾವೆಲ್ಲರೂ ಎದುರು ನೋಡ್ತಾ ಇದ್ದೀವಿ. ಈಗ ನೀನು ನಾನು ಯೇಸು ಬರೋದನ್ನ ಎದುರು ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ. ಆ ರೀತಿ ಒಂದ್ ವೇಳೆ ನಮಗ್ ಸ್ವಾರ್ಥ ಸಾರ್ದವರೆಲ್ಲ ಎದುರು ನೋಡ್ಕೊಂಡು ಕೂತಿದ್ರೆ ನೀನು ನಾನು ರಕ್ಷಣೆ ಹೊಂದಕ್ ಆಗ್ತಿತ್ತ? ಯೇಸು ಹೇಳಿರುವಂತ ಆ ಸುವಾರ್ತೆಯನ್ನ, ಯೇಸುವಿನ ಒಂದು ಸುವಾರ್ತೆನ ನಾವು ಎಲ್ಲರಿಗೂ ಸಾರ್ತಾ ನಮ್ಮ ಕೊನೆ ಉಸಿರಿನವರೆಗೂ ಕ್ರಿಸ್ತನಿಗಾಗಿ ನಾವು ಸಾಕ್ಷಿಯಾಗಿರ್ಬೇಕು. ನಮಗ್ ದೇವ್ರು ಏನ್ ಹೇಳಿದಾರೋ ಅದನ್ನ ನಾವು ಮಾಡ್ತಾ ಹೋದ್ರೆ ಅಂತ್ಯ ಬಂದಾಗ ಅದು ಬರುತ್ತೆ. ಕೊನೆಯದಾಗಿ ಅಪೊಸ್ತಲರ ಕೃತ್ಯಗಳು 1:8 ನಾವು ನೋಡುವಾಗ ಯೇಸು ಸ್ವಾಮಿ ಕೊನೆಯದಾಗಿ ಪರಲೋಕಕ್ಕೆ ಹೋಗಕ್ ಮುಂಚೆ ಹೇಳಿರುವಂತಹದ್ದು 10ನೇ ವಚನದಲ್ಲಿ 11ನೇ ವಚನದಲ್ಲಿ, ಅಂದ್ರೆ ಅಪೊಸ್ತಲರ ಕೃತ್ಯ 1:10-11ರಲ್ಲಿ ಯೇಸು ಪರಲೋಕಕ್ಕೆ ಹೋಗ್ಬಿಡ್ತಾ ಇದ್ದಾರೆ. 11ನೇ ವಚನದಲ್ಲಿ ದೇವದೂತರೇ ಇಳಿದು ಬಂದು ಹೇಳ್ತಾರೆ, ಅಲ್ಲಿದ್ದಂತಾಗ 500 ಜನಕ್ಕೂ ಅಧಿಕ ಜನರು ಅಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಹೇಳೋದೇನಂದ್ರೆ, ಈಗ ಯೇಸು ಹೇಗ್ ಹೋಗ್ತಿದಾರೋ ಹಾಗೇನೆ ಆತನ ಹೇಳ್ದಾಗ ಬರ್ತಾರೆ, ನೀವು ಹೋಗಿ ಆತ ನಿಮ್ಗೆ ಏನ್ ಹೇಳಿದಾರೋ ಅದ್ರಂತೆ ಮಾಡಿ ಅಂತ. ಸೊ ಯೇಸು ಹೇಳೋಗಿದ್ದೇನು ಕೊನೆಯದಾಗಿ ಅಪೊಸ್ತಲರ ಕೃತ್ಯಗಳು 1:8ರಲ್ಲಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರ್ಬೇಕು ಅಂತ. ದೇವರ ಆತ್ಮನ ಹೊಂದಿಕೊಳ್ಳೋದು ತುಂಬಾ ಮುಖ್ಯ. ಅದಕ್ಕಾಗಿನೇ ದೇವರ ಆತ್ಮ ನಮ್ಮಲ್ಲಿ ಇರುವಾಗ ದೇವರಿಗಾಗಿ ನಾವು ಜೀವಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಲೋಕದ ಆತ್ಮ ಇದ್ರೆ ಲೋಕಕ್ಕಾಗಿ ಬದುಕ್ತೀವಿ. ನಮ್ಮಲ್ಲಿ ಯಾವ ಆತ್ಮ ಇದ್ರೆ ಅದು, ಉದಾಹರಣೆ ಹೇಳ್ಬೇಕಾದ್ರೆ ಇರೋದು 2 ಆತ್ಮ ಅನ್ಕೊಳ್ಳಿ. ಒಂದು ಸೈತಾನನ ಆತ್ಮ, 2ನೇದು ದೇವರ ಆತ್ಮ. ಸೈತಾನನ ಆತ್ಮನಿರುವಾಗ ಎಲ್ಲ ಲೋಕದ ವಿಷಯಗಳಲ್ಲಿ, ಲೋಕದ ವಿಷಯಗಳಿಗಾಗಿ, ಲೋಕದ ಒಂದು ಕುರಿತು ಯೋಚನೆ ಮಾಡುವುದು, ಅದಕ್ಕಾಗಿ ಪ್ರಯಾಸ ಪಡುವಂತೆ ಸೈತಾನ ಪ್ರೇರೇಪಿಸ್ತಾನೆ. ಆದ್ರೆ ದೇವರ ಆತ್ಮನು ನಮ್ಮಲ್ಲಿ ಇರುವಾಗ ದೇವರ ರಾಜ್ಯಕ್ಕಾಗಿನೇ ಬದುಕ್ತೀವಿ. ನಾವೇನೇ ಮಾಡು, ತಿಂದ್ರು ಕುಡಿದ್ರು ಮತ್ತೇನೇ ಮಾಡಿದ್ರು ದೇವರ ನಾಮಕ್ಕಾಗಿನೇ ಮಾಡು. ಪ್ರತಿಯೊಂದನ್ನ ನಾವು ಸ್ವಾರ್ಥಗಾಗಿನೇ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ಕ್ರಿಸ್ತನಿಗಾಗಿನೇ ಮಾಡ್ತೀವಿ. ಸೊ ನಾವೆಲ್ಲರೂ ಇಲ್ಲಿ ದೇವರ ವಾಕ್ಯ ಕೇಳ್ತಿರೋದು ಪ್ರತಿಯೊಬ್ರು ಪ್ರತಿದಿನ ದೇವರ ಆತ್ಮನಿಂದ ತುಂಬಲ್ಪಡೋದಕ್ಕಾಗಿ ಪ್ರಾರ್ಥನೆ ಮಾಡಿ. ದೇವರ ಆತ್ಮನ ಇಲ್ಲ ಅಂತಲ್ಲ, ಅಧಿಕ ಬಲ ಹೊಂದೋದಕ್ಕಾಗಿ ಪ್ರಾರ್ಥನೆ ಮಾಡಿ. ನಾವೇಸು ನಂಬುವಾಗಲೇ ದೇವರ ಆತ್ಮ ನಮ್ಮಲ್ಲಿ ಇದ್ದಾನೆ. ಅಧಿಕ ಬಲಕ್ಕಾಗಿ ಪ್ರಾರ್ಥನೆ ಮಾಡಿ. ಎಫೆಸಿ ಪತ್ರಿಕೆಯಲ್ಲಿ ನಾವು ನೋಡುವ ಹಾಗೆ 5:12ರಲ್ಲಿ, ನೀವು ಕುಡಿದು ಮತ್ತರಾಗಿರದೆ ದೇವರ ಆತ್ಮನಿಂದ ತುಂಬಲ್ಪಡ್ರಿ ಅಂತ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಈಗ ಒಬ್ಬ ಪಾಶ್ರಮ ಹೇಳ್ತಾ ಇದ್ರು,
ನಾನು ಕೊರಿಯಕ್ಕೆ ಹೋದಾಗ ನಾವು ಈಗ ಆ ಕುಡುಕತನಕ್ಕೂ ಮತ್ತೆ ದೇವರಾತ್ಮಕ್ಕೂ ಯಾಕೆ ಹೋಲಿಸಿದ್ದಾರೆ ಅಂತ ನನ್ನಲ್ಲಿ ಒಂದು ಪ್ರಶ್ನೆ ಇತ್ತು ಅಲ್ಲಿ ತನಕ. ಕುಡಿದು ಮತ್ತರಾಗದೆ ದೇವರಾತ್ಮನಿಂದ ತುಂಬಲ್ಪಡಿ ಅಂತ ಹೇಳ್ತಾರಲ್ಲ, ದೇವರಾತ್ಮನಿಂದ ತುಂಬಲ್ಪಡೋದಕ್ಕೂ ಈ ಕುಡುಕತನಕ್ಕೆ ಯಾಕೆ ಒಂದಕ್ಕೊಂದು ಆ ಏನು ಹೋಲಿಕೆ ಮಾಡ್ತಿದ್ದಾರೆ ಅಂತ ನೋಡುವಾಗ, ಈಗ ಸ್ವಲ್ಪ ಕುಡಿದ್ರೆ ಖಂಡಿತ ಮತ್ತು ಸ್ವಲ್ಪನೇ ಇರುತ್ತೆ. ಇನ್ನು ಅವ್ರಿಷ್ಟಕ್ಕೆ ಅವರು ನಡಿಬೋದು, ಅವ್ರಿಷ್ಟಕ್ಕೆ ಅವ್ರು ಹೋಗ್ಬೋದು, ಅವ್ರು ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬೋದು, ಏನು ಕುಡ್ದೇ ಇಲ್ಲ ಅನ್ನೋ ತರ ಇರ್ಬೋದು. ಒಂದು ಕಾಲ್ ಭಾಗ ಮತ್ತೆ ಏರಿದೆ ಅಂದ್ರೆ, ಅದೇ ಒಂದು ಅರ್ಧ ಭಾಗ ಮತ್ ಬಂದಿದೆ ಅಂತ ಹೇಳಿದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಅವ್ರು ಇರ್ತಾರೆ. ಆದ್ರೂ ಕೂಡ ಆಗ್ಲೇ ಸ್ವಲ್ಪ ಗೊತ್ತಾಗುತ್ತೆ, ನೋಡಿದವ್ರು ಗೊತ್ತಾಗುತ್ತೆ, ಓ ಇವರು ಡ್ರಿಂಕ್ಸ್ ಮಾಡಿದ್ದಾರೆ. ಒಂದು ಮುಕ್ಕಾಲು ಭಾಗ ಮತ್ತೆ ಅಂತ ಅನ್ಕೊಳ್ಳಿ, ಆಗ ಖಂಡಿತವಾಗ್ಲು ಅವ್ರಾಗ ಅವರು ನಿಂತ್ಕೊಳಕ್ಕಾಗದೆ ಕೂತ್ಕೊಳಕ್ಕಾಗದೆ ಹೆಚ್ಚು ಮಾತಾಡೋದು ಆತರ. ಇನ್ನ ಪೂರ್ತಿ ಕುಡ್ದಾಗಂತೂ ಅವ್ರ ಕಂಟ್ರೋಲ್ ಅಲ್ಲಿ ಅವ್ರು ಇರೋದೇ ಇಲ್ಲ. ಅವ್ರು ಹೋಗ್ಬೇಕನ್ನೋ ಕಡೆ ಅವ್ರು ಹೋಗಕ್ಕಾಗಲ್ಲ, ಅವ್ರು ಕೂತ್ಕೋಬೇಕನ್ನೋ ಕಡೆ ಕೂತ್ಕೊಳಕ್ಕಾಗಲ್ಲ. ಪೂರ್ತಿ ಆ ಒಂದು ಸಾರಾಯೇ ಅವ್ರನ್ನ ಕಂಟ್ರೋಲ್ ಮಾಡುತ್ತೆ, ಅವ್ರ ಕಂಟ್ರೋಲ್ ಅಲ್ಲಿ ಇರಲ್ಲ ಅವರು. ಸೊ ಅಷ್ಟೊಂದು ತಿಳುವಳಿಕೆಯಿಂದ ಪೌಲನ ಆ ಪತ್ರಿಕೆನ ಬರೀತಾ ಇದ್ದಾನೆ. ನಾವ್ ಎಷ್ಟರ ಮಟ್ಟಿಗೆ ತುಂಬಿರ್ಬೇಕು ದೇವರಾತ್ಮನ ಬಲದಿಂದ ಅಂತ ಹೇಳಿದ್ರೆ, ನಮ್ಮಿಷ್ಟಕ್ಕಲ್ಲ, ದೇವರ ಆತ್ಮನ ಇಷ್ಟಕ್ಕೆ ನಾವು ನಡೆಯುವವರಾಗಿರ್ಬೇಕು. ಅಷ್ಟರ ಮಟ್ಟಿಗೆ ದೇವರ ಆತ್ಮನ ಬಲ ಹೊಂದ್ಕೋಬೇಕು, ದೇವರಾತ್ಮನ ಮಾರ್ಗದರ್ಶನ ಹೊಂದ್ಕೋಬೇಕು. ಇದರಲ್ಲಿ ಈ ಎಜೆಕಿಯ ಪತ್ರಿಕೆಯಲ್ಲಿ, ಎಜೆಕಿಯ ಪುಸ್ತಕದಲ್ಲಿ ಅಲ್ಲಿ 47ನೇ ಅಧ್ಯಾಯ ಅನ್ಸುತ್ತೆ, ದೇವರ ಆಲಯದಿಂದ ನೀರ್ ಬರ್ತಾ ಇರುವಾಗ ಈ ಎಜೆಕಿಯಲನ್ನು ನಡ್ಕೊಂಡು ಹೋಗ್ತಿರ್ತಾನೆ. ಆ ನೀರು ದೇವಾಲಯದಿಂದ ಬರ್ತಾ ಇರುವಾಗ ಫಸ್ಟು ಒಂದು ಅಂಗಾಲವರೆಗೂ ಬರುತ್ತೆ. ಇನ್ನೂ ಸ್ವಲ್ಪ ನಡ್ಕೊಂಡು ಮುಂದೆ ಹೋಗುವಾಗ ಅದು ಮೊಣಕಾಲ್ ತನಕ ಬರುತ್ತೆ, ಆಮೇಲೆ ಸೊಂಟದ ತನಕ ಬರುತ್ತೆ, ಆಮೇಲೆ ಪೂರ್ತಿ ಅವ್ರು ಮುಳುಗೋಗುವಷ್ಟು ನೀರು ಹರಿತಾ ಇರುತ್ತೆ. ಸೊ ಇದು ಕೂಡ ದೇವರಾತ್ಮನ ತುಂಬಿಸುವಿಕೆಗೆ ಸೂಚಿಸುತ್ತೆ. ನಾವೇನೋ ಒಂದು ಪಾದಗಳ ತನಕನೋ ಮೊಣಕಾಲ್ ತನಕನೋ ಸೊಂಟದ ತನಕ ಬರಲ್ಲ. ಸೊಂಟದ ತನಕ ನೀರಿದ್ರು ಕೂಡ ನಮ್ಮಿಷ್ಟ ಆದಂತೆ ನಾವು ನಡಿತೀವಿ, ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ತೀವಿ, ಎಲ್ಲಿ ಬೇಕೋ ಅಲ್ಲಿ ಬರ್ತೀವಿ, ಅಂದ್ರೆ ನಮ್ ಕಂಟ್ರೋಲ್ ಅಲ್ಲೇ ಇರ್ತೀವಿ. ಸೊಂಟದ ತನಕ ನೀರಿದ್ರು ಕೂಡ ಯಾವಾಗ ನಮ್ಮ ತಲೆ ಮೇಲೆ ತನಕ ಇರುತ್ತೋ ನೀರು, ಆಗ ನಾವ್ ಅನ್ಕೊಂಡಾಗಿರಲ್ಲ. ನೀರ್ ಯಾವ ಕಡೆ ಹರಿಯುತ್ತೋ ಆ ಕಡೆ ನಾವು ಹೋಗ್ಲೇಬೇಕಾಗುತ್ತೆ. ಎಷ್ಟೋ ಜನ ಈಜ್ ಬರೋರು ಕೂಡ ಹರಿಯೋ ನೀರಲ್ಲಿ ಹೋದ್ರೆ ಖಂಡಿತ ಅವ್ರು ಕೊಚ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಅವ್ರ ಕಂಟ್ರೋಲ್ ಅಲ್ಲಿ ಅವ್ರು ಇರಕ್ಕಾಗಲ್ಲ. ಹಾಗೆ ನೀನು ನಾನು ಕೂಡ ನಿತ್ಯ ಜೀವನ ಹೊಂದ್ಕೊಂಡಿರುವ ನಾವು ದೇವರ ಆತ್ಮನಿಂದ ತುಂಬಲ್ಪಡೋಣ. ಪ್ರತಿದಿನ ದೇವರ ಆತ್ಮನ ಬಲಕ್ಕಾಗಿ ಕೇಳೋಣ. ಖಂಡಿತವಾಗ್ಲೂ ಅದ್ರ ಮೂಲಕ ದೇವರು ಹೇಳಿದಾಗೆ ಯೆರೂಸಲೇಮು, ಯೂದಾಯ, ಸಮರ್ಯ, ಲೋಕದ ಕಟ್ಟ ಕಡೆವರೆಗೂ ನಾವು ಸಾಕ್ಷಿಗಳಾಗಿರಕ್ಕೆ ಸಾಧ್ಯವಾಗುತ್ತೆ. ನಾವ್ ಎಷ್ಟು ಮಟ್ಟಿಗೆ ದೇವರಾತ್ಮನಿಂದ ತುಂಬಿರ್ತೀವೋ ಅಷ್ಟು ದೂರ ನಾವು ದೇವರಿಗಾಗಿ ಸುವಾರ್ತೆ ಸಾರ್ಲಿಕ್ಕೆ ಹೋಗಕ್ ಸಾಧ್ಯವಾಗುತ್ತೆ. ನೀನು ಅಂದ್ರೆ ಸ್ವಲ್ಪನೇ ಬಲ ಇದ್ರೆ ಸ್ವಲ್ಪನೇ ಕೆಲಸ ಮಾಡಕ್ಕಾಗತ್ತೆ. ಎಷ್ಟು ಜಾಸ್ತಿ ನಮ್ಮಲ್ಲಿ ಬಲ ಇರುತ್ತೋ ಅಷ್ಟು ಜಾಸ್ತಿ ಕೆಲಸ ಮಾಡಕ್ಕಾಗುತ್ತೆ. ಹಾಗೇನೆ ದೇವರ ಆತ್ಮನ ಬಲವನ್ನ ಸಂಪೂರ್ಣ ನಾವು ಹೊಂದಿಕೊಂಡವರಾಗಿ ಲೋಕ ಸ್ವಾರ್ಥಗಳನ್ನ ಮಾಡ್ಲಿಕ್ಕಾಗಿ ನಮ್ಮನ್ನ ನಾವು ಒಪ್ಪಿಸಿಕೊಳ್ಳೋಣ. ಈ ಒಂದು ದೇವರ ಬಗ್ಗೆ, ಲೋಕದಲ್ಲಿರುವಂತಹ ಸೈತಾನ ಪಾಪದಗಳ ಬಗ್ಗೆ, ಮತ್ತೆ ಈ ಒಂದು ಯೇಸು ಕ್ರಿಸ್ತನು ಮಾಡಿರುವಂತಹ ಕಾರ್ಯಗಳ ಬಗ್ಗೆ, ಆ ಒಂದು ನಂಬಿಕೆಯ ಬಗ್ಗೆ, ನಿತ್ಯ ಜೀವದ ಬಗ್ಗೆ, ಈ 5 ವಿಷಯಗಳ ಬಗ್ಗೆ ಸರಿಯಾಗಿ ನಾವು ಜನರಿಗೆ ತಿಳಿಸೋ ಕಡೆ ಪ್ರಯಾಣ ಮಾಡೋಣ. ದೇವ್ರ ತಾನೇ ನಮ್ಮೆಲ್ಲರನ್ನ ಹೀಗೆ ಮಾಡೋದಕ್ಕೆ ಸಹಾಯ ಮಾಡ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಇದಿಷ್ಟು ಈ ನಿತ್ಯ ಜೀವದ ಬಗ್ಗೆ. ಸೊ ಇದರಿಂದ ನಾವು ಕಲಿಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಿತ್ಯ ಜೀವ ಅನ್ನೋದು ಕಂಪಲ್ಸರಿ ಯೇಸುವಿನ ನಂಬೋದ್ರ ಮೂಲಕ ನಮಗೆ ಸಿಗುವಂತದ್ದಾಗಿದೆ. 5 ವಿಷಯಗಳು ನೆನಪಿಟ್ಕೊಳ್ಳಿ. ಒಂದು, ದೇವ್ರನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಯಾರು ಏನು ಅಂತ. ಎರಡನೇದಾಗಿ, ಇದು ಲೋಕ ಅಂದ್ರೆ ಏನ್ ಅರ್ಥ ಮಾಡ್ಕೋಬೇಕು. ಅದನ್ನ ಅಪಾರ್ಥ ಮಾಡ್ಕೊಂಡು ಜೀವನ ಮಾಡ್ತಿರೋರೇ ತುಂಬಾ ಜನ. ಈ ಲೋಕನೇ ನಮ್ಗೆ ಎಲ್ಲ ಅಂತ ಜೀವನ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಮೂರನೇದಾಗಿ, ಯೇಸು ಕ್ರಿಸ್ತರನ್ನ ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾಲ್ಕನೇದಾಗಿ, ನಂಬಿಕೆ ಅಂದ್ರೆ ಏನು, ಯಾವ ರೀತಿ ನಂಬಬೇಕು ಅನ್ನೋದು. ಕೊನೆಯದಾಗಿ, ನಿತ್ಯ ಜೀವ. ಸೊ ಈ 5 ವಿಷಯಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅನೇಕರಿಗೆ ನಾವು ಸಾಕ್ಷಿಯಾಗಿ ಹೇಳೋಣ. ಇದನ್ನ ಈ ವಾಕ್ಯದಿಂದ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಇದೊಂದು ಫೋರಂ ಟೈಮು. ಏನ್ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳೋರಿದ್ರೆ 1 ನಿಮಿಷದಲ್ಲಿ 1 ನಿಮಿಷ ಸಮಯ ತಗೊಂಡು ಹೇಳಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಾಯಂಕಾಲ ಸಮಯದಲ್ಲಿ ಕರ್ತನೆ, ಈ ಒಂದು 5 ಬೆರಳಿನ ಸುವಾರ್ತೆಯನ್ನ ನಾವು ಮತ್ತೊಂದು ಆವರ್ತಿ ಕೇಳುವಂತೆ ಅರ್ಥ ಮಾಡ್ಕೊಳ್ತೆ ಕೃಪೆ ತೋರಿಸಿದಕ್ಕಾಗಿ ಸ್ತೋತ್ರ. ನಿತ್ಯ ಜೀವದ ಬಗ್ಗೆ ನಮಗೆ ಒಂದು ಅವಗಾಹನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ.
ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವದಿಸಿರಿ ಸ್ವಾಮಿ. ಈ ಸತ್ಯ ಸುವಾರ್ತೆಯನ್ನ ಬಲವಾಗಿ ಹಿಡ್ಕೊಂಡು ಇದನ್ನ ನಾವು ಅನೇಕರಿಗೆ ಸಾರಿ ಹೇಳಲಿಕ್ಕೆ ನಿಮ್ಮ ಪರಿಶುದ್ಧಾತ್ಮನಿಂದ ನಮ್ಮೆಲ್ಲರನ್ನ ತುಂಬಿಸ್ಬೇಕಾಗಿ ನಾವೆಲ್ಲರೂ ದೇವರೇ ಏಕ ಮನಸ್ಸುಳ್ಳವರಾಗಿ ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿಯೇ ತವಕ ಪಡುವಂತೆ ಸಹಾಯ ಮಾಡಿ. ಲೋಕಕ್ಕೋಸ್ಕರವಲ್ಲದೆ ಪರಲೋಕ ರಾಜ್ಯಕ್ಕೋಸ್ಕರ ನಾವು ತವಕ ಪಡುವವರಾಗಿರುವಂತೆ ಕೃಪೆ ತೋರಿಸಿ. ನಿಮ್ಮ ಮಾತಿನಂತೆ ನಾವು ನಡ್ಕೊಳ್ಳಲು, ನಿಮ್ಮ ಆಜ್ಞೆಯನ್ನ ಪೂರೈಸಲು ನಮಗೆ ಬಲವನ್ನು ಕೊಟ್ಟು ಉಪಯೋಗಿಸ್ಬೇಕಾಗಿ ಪ್ರಾರ್ಥಿಸ್ತೇವೆ. ಮತ್ತೆ ಮುಂದಿನ ವಾರ ನಾವೆಲ್ಲರೂ ಕೂಡಿ ಬರೋ ತನಕ ನೀವೇ ನಮ್ಮೆಲ್ಲರ ಸಂಗಡ ಇರ್ಬೇಕಾಗಿ, ನಾವಿನ್ನೂ ಅನೇಕ ಹೊಸ ಸೇವಕರನ್ನ, ಹೊಸ ವಿಶ್ವಾಸಿಗಳನ್ನ ಕರ್ತರುವಂತೆ ಈ ಸತ್ಯ ವಾಕ್ಯಗಳನ್ನ ಕಲೀಲಿಕ್ಕೆ ನಾವು ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ, ಸಹಾಯ ಮಾಡಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ನಿಮ್ಮ ನಾಮ ಹೆಚ್ಚಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್. ನನ್ನ ಮನವೇ ಆಮೆನ್. ಯೆಹೋವನನ್ನು ಕೊಂಡಾಡು, Praise the ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನಾದರೂ ಮರೆಯಬೇಕು. ಆಮೆನ್. ಆಮೆನ್. ಆಮೆನ್.